ಸಹಕಾರಿ ಮಿತ್ರರಿಗೆ ಮತ್ತು ನನ್ನ ಪ್ರೀತಿಯ ಸಹಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ನನ್ನ ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತಗಳು. ಸಹಕಾರಿ ಮಿತ್ರರೇ ಹಾಗೂ ಸಹಕಾರಿ ಉದ್ಯೋಗ ಆಕಾಂಕ್ಷಿಗಳೇ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮಾಡುವ ಎಲ್ಲ ಕ್ಲಾಸ್ಗಳು ನಿಮ್ಗೆ ದೊರೆಯುವಂತಾಗಲಿ. ಮತ್ತು ತಡ ಮಾಡೋದು ಬೇಡ. ಸಹಕಾರಿ ಮಿತ್ರರೇ ಹಾಗೂ ಸಹಕಾರ ಉದ್ಯೋಗ ಆಕಾಂಕ್ಷಿಗಳಿಗೆ ನನ್ನ ಹಿಂದಿನ ಕ್ಲಾಸ್ನಲ್ಲಿ ನಾನು ಸಹಕಾರ ತತ್ವಗಳ ಬಗ್ಗೆ ಮತ್ತು ICA ಬಗ್ಗೆ ಹೇಳಿದೆ. ಸಹಕಾರ ತತ್ವಗಳದ್ದು ಹೇಳಿದ್ದೆ ಡೀಟೇಲ್ಡಾಗಿ. ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ, ಆರ್ಥಿಕ ಚಟುವಟಿಕೆಗಳ ಸದಸ್ಯರ ಪಾಲು, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಸಹಕಾರಿ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ, ಮಾನವನ ಇತರ ಸಹಕಾರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಕಳಕಳಿ. ಓಕೆನಾ? ಈ ಥರದ ಬಗ್ಗೆ ನಾನು ಸಹಕಾರ ತತ್ವಗಳ ಬಗ್ಗೆ ನಾನು ಕ್ಲಿಯರಾಗಿ ಹೇಳಿದ್ದೆ. ಇವತ್ತು ಅದರ ವಿಶ್ಲೇಷಣೆಯನ್ನು ಹೇಳ್ತೀನಿ ನಾನು ಇವತ್ತು. ಈಗ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಅನ್ನೋದು ಏನಾಗಿರುತ್ತೆ, ಇದು ಫಸ್ಟ್ ಇದೆ. ಈಗ ಒಂದು ಸಂಸ್ಥೆಯಲ್ಲಿ, ಒಂದು ಸಹಕಾರ ಸಂಸ್ಥೆಯಲ್ಲಿ ಸದಸ್ಯರೇ ಎಲ್ಲದೂ ಆಗಿರ್ತಾರೆ. ಸದಸ್ಯರೇ ಇಲ್ಲದೆ ಸಂಘಟನೆಯೇ ಇಲ್ಲ. ಓಕೆನಾ? ಆದ್ದರಿಂದ ಮೇನ್ ಇಂಪಾರ್ಟೆಂಟ್ ನಾನು ಇದನ್ನು ಹೇಳ್ತೇನೆ ಕೇಳಿ. ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವದಲ್ಲಿ ಒಂದು ಸಂಸ್ಥೆಯಲ್ಲಿ ಅಥವಾ ಸಂಘದಲ್ಲಿ ಸದಸ್ಯರೇ ಎಲ್ಲ ಆಗಿರ್ತಾರೆ. ಸದಸ್ಯರಿಲ್ಲದೆ ಸಂಘಟನೆ ಇಲ್ಲ. ಮತ್ತು ಐಚ್ಛಿಕ ಸಂಘಟನೆ ಆಗಿರಬೇಕು. ಅಂದರೆ ಒಬ್ಬ ಸದಸ್ಯನ ಇಚ್ಛೆಗೆ ಅನುಸಾರ ಇರಬೇಕಾಗತ್ತೆ ಸಂಘಟನೆ. ಓಕೆನಾ? ಮತ್ತು ಅಂದರೆ ಅವ್ರನ್ನ ಫೋರ್ಸ್ಫುಲಿಯಾಗಿ ಇಟ್ಟುಕೊಳ್ಳುವಂತಿಲ್ಲ. ಇಚ್ಛೆಯಿಂದ ಸದಸ್ಯತ್ವಗಳನ್ನು ಪಡೆದಿರಬೇಕು. ಅವರಿಗೆ ಥ್ರೆಟ್ ಮಾಡಿನೋ ಅಥವಾ ಅವರಿಗೆ ಹೊರಗೆ ಹೋಗ್ತೀನಂತ ಅವಕಾಶ ಮಾಡಬೇಕು ಇರುವಂಥದ್ದು, ಅದು ಒಂದು ಸಂಸ್ಥೆಯಲ್ಲಿ ತನ್ನ ಫ್ಯಾಮಿಲಿಗಳನ್ನೇ ಹಾಕ್ಕೊಂಡಿರುವಂಥದ್ದು, ಇಂಥದ್ದೆಲ್ಲ ಅಲ್ಲ. ಇಚ್ಛೆಯಿಂದ ಸದಸ್ಯತ್ವವನ್ನು ಪಡೆದಿರಬೇಕು. ಓಕೆನಾ? ಒಂದು ಸದಸ್ಯರೇ ಸಂಘಟನೆಯಲ್ಲಿರ್ತಾರೆ. ಐಚ್ಛಿಕ ಮನಸ್ಸಿನ ಇಚ್ಛೆಗೆ ಒಳಪಟ್ಟಿರುವಂಥದ್ದು, ಇಚ್ಛೆಯಿಂದ ಸದಸ್ಯತ್ವ ಪಡೆದಿರಬೇಕು. ಮತ್ತು ಇಚ್ಛೆ ಅಥವಾ ಸದುದ್ದೇಶ ಇದ್ದಾಗ ಮಾತ್ರ ಸಂಸ್ಥೆ ಬೆಳೆಯುತ್ತದೆ. ಮನಪೂರ್ವಕವಾಗಿ ನಾವು ಸಂಸ್ಥೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ಸಂಸ್ಥೆ ಬೆಳೆಯುತ್ತದೆ. ದುಡ್ಡಿಗೋ, ಲಾಭದ ಆಸೆಗೋ ಅಥವಾ ಇನ್ನೊಬ್ಬರಿಂದ ಫೋರ್ಸ್ಫುಲ್ಲಿಗೋ ಆಗಿದ್ದರೆ ಅದು ಸಂಸ್ಥೆಗೆ ಒಳ್ಳೆಯದಲ್ಲ. ಒತ್ತಾಯ ಅಥವಾ ಬಲವಂತದ ಸದಸ್ಯತ್ವ ಸಾಧ್ಯ ಇಲ್ಲ. ನೀನು ಇರಲೇಬೇಕು ಅನ್ನೋದು ಅವನ ಮನಸ್ಸು ಒಳಗಿರಲ್ಲ, ಆದರೆ ಅವನು ಫೋರ್ಸ್ಫುಲಿ ಇರುವಂಥ ಮಾಡುವಂಥದ್ದು, ಇದೆಲ್ಲ ಸಂಸ್ಥೆಯ ಬೆಳವಣಿಗೆಗೆ ಅಷ್ಟು ಶ್ರೇಷ್ಠ ಅಲ್ಲ. ಮತ್ತು ಪ್ರತಿಯೊಬ್ಬ ಸದಸ್ಯನ ಇಷ್ಟದ ಪ್ರಕಾರವೇ ಮುಂದುವರಿಯಲು ಅವಕಾಶ. ಓಕೆನಾ? ಮತ್ತು ಇಚ್ಛೆಯಿಂದ ಹೊರಗೆ ಅಥವಾ ಒಳಗೆ ಬರಲು ಅವಕಾಶ ಇರಬೇಕು. ನಂಗೆ ಸದಸ್ಯತ್ವ ಬೇಕಂದಾಗ ಅವನಿಗೆ ತಗೊಳ್ಬೇಕು. ಅಥವಾ ನಂಗೆ ಸದಸ್ಯತ್ವ ಬೇಡ ಅಂದಾಗ ಅವನು ಹೊರಗೆ ಹೋಗ್ಲಿಕ್ಕೂ ಅವಕಾಶ ಕೊಡಬೇಕಾಗತ್ತೆ. ಹೀಗೆ ಸಾಮಾಜಿಕ ಅಥವಾ ಆರ್ಥಿಕ ಅಥವಾ ಧಾರ್ಮಿಕ ಅಥವಾ ರಾಜಕೀಯ ಭೇದ ಭಾವಗಳಿಲ್ಲದೆ, ಅಂದರೆ ಸಾಮಾಜಿಕ ಮೇಲೆ ಕೆಳಗೆ, ಜಾತಿಯಲ್ಲಿ ಅಥವಾ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇಂಥದ್ರಲ್ಲಿ ಭೇದ ಭಾವ ಮಾಡದಿರೋದು, ಆರ್ಥಿಕವಾಗಿ ಭೇದ ಭಾವ ಮಾಡದಿರೋದು. ಅವನ ಹತ್ರ ದುಡ್ಡಿದೆ, ಇವನ ಹತ್ರ ಕಡಿಮೆ ದುಡ್ಡಿದೆ, ಅದರಲ್ಲಿ ಭೇದ ಭಾವ ಇಲ್ಲ. ಧಾರ್ಮಿಕ, ಅವನು ಈ ಜಾತಿ, ಇವನು ಈ ಜಾತಿ, ಅವನು ಅದಕ್ಕೆ ಸಂಬಂಧಪಟ್ಟವನು, ಆ ಧರ್ಮದವನು, ಅದಿಲ್ಲ. ರಾಜಕೀಯ, ಅವನ ಪಕ್ಷ, ಇದಕ್ಕೆ ಪಕ್ಷನ ಅಲೋನೇ ಇಲ್ಲ ಸಹಕಾರದಲ್ಲಿ. ಓಕೆನಾ? ಬಟ್ ಈಗೆಲ್ಲ ಅದನ್ನು ಹೊಲಸು ಮಾಡ್ತಿದ್ದಾರೆ. ನಿಜವಾಗಿ ಸಹಕಾರದಲ್ಲಿ ಪಕ್ಷದ ಅಲವು ಇಲ್ಲ. ಯಾಕಂದರೆ ಇದೊಂದು ಹೇಳ್ತಾರೆ, ಏನಂದರೆ ರಾಜಕೀಯಕ್ಕೆ ಸಹಕಾರವೇ ಮೆಟ್ಟಿಲು ಅಥವಾ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಬಟ್ ಈಗ ಸಹಕಾರದೊಳಗೆ ರಾಜಕೀಯ ಹೇಗೆ ತಂದಿದ್ದಾರೆ ಅಂದರೆ, ಎಲ್ಲ ಎಲೆಕ್ಷನ್ ಆದರೆ ಅವ್ರದ್ದೊಂದು ಬಣ, ಇವ್ರದ್ದೊಂದು ಬಣ, ಹೀಗೆಲ್ಲ ಬರುತ್ತೆ. ಬಟ್ ಈ ಸಹಕಾರದಲ್ಲಿ ರಾಜಕೀಯ ಅಲೋ ಇಲ್ಲ ಅಂಥೇಳಿ ಎಲ್ಲಿ ಥಿಯರಿಲಿ ಹೇಳ್ತಾರೆ, ನಾಟ್ ಇನ್ ಪ್ರಾಕ್ಟಿಕಲ್. ಇಲ್ಲದ ರಾಜಕೀಯ ಭೇದ ಭಾವ ಇಲ್ಲದ ಸದಸ್ಯತ್ವ ಮತ್ತು ಮುಕ್ತ ಸದಸ್ಯತ್ವಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾರೆ. ಎಲ್ಲಿ? ಸಹಕಾರ ಸಂಸ್ಥೆಗಳಲ್ಲಿ. ಓಕೆನಾ? ಇದು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯನೇ ಇಲ್ಲೆಲ್ಲ ಅವನ ಇಚ್ಛೆಗೆ ಅವನ ಸದಸ್ಯತ್ವ ಹೊಂದಿರ್ತಾನೆ. ಮತ್ತು ಇಚ್ಛೆ ಮತ್ತು ಸದುದ್ದೇಶ ಇದ್ದಾಗ ಮಾತ್ರ ಸಹಕಾರ ಸಂಘದ ಇದು ಬೆಳವಣಿಗೆ ಸಾಧ್ಯ ಆಗ್ತಾರೆ. ಒತ್ತಾಯ ಮತ್ತು ಬಲವಂತ ಮಾಡುವಂತಿಲ್ಲ. ಇಚ್ಛೆಯಿಂದ ಒಳಗೆ ಹೊರಗೆ ಬರಲಿಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಮತ್ತು ಅವನಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡುವಂಥದ್ದು ಮತ್ತು
ಮುಕ್ತ ಸದಸ್ಯತ್ವ ನೀತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಇದು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವದ ತತ್ವ ಆಗಿರುತ್ತದೆ ಎಲ್ಲಿ? ಸಹಕಾರ ಸಂಘಗಳಲ್ಲಿ. ಆಮೇಲೆ ಎರಡನೇದು ಪ್ರಜಾಸತ್ತಾತ್ಮಕ ಸದಸ್ಯತ್ವ. ಪ್ರಜಾಸತ್ತಾತ್ಮಕ ಅಂದರೆ ಏನು? ಪ್ರಜೆಗಳು ಇಲ್ಲಿ ಅಲ್ಟಿಮೇಟ್ ಆಗಿರ್ತಾರೆ. ಪ್ರಜೆ ಅಂದರೆ ಒಬ್ಬ ಸದಸ್ಯನ ಇಲ್ಲಿ ಅಲ್ಟಿಮೇಟ್, ಇದಕ್ಕಿಂತ ಹಿಂದೆ ಯಾರಿಲ್ಲ ಮುಂದೆನೂ ಯಾರಿಲ್ಲ. ಒಬ್ಬ ಸದಸ್ಯರ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪೌರ ಹಕ್ಕಿನ ರಕ್ಷಣೆ. ಇಲ್ಲಿ ಸದಸ್ಯನೇ ಅಲ್ಟಿಮೇಟ್ ಆಗಿರುವುದರಿಂದ ಇಲ್ಲಿ ಸದಸ್ಯನ ಹಕ್ಕಿನಗಳ ರಕ್ಷಣೆ ಆಗಬೇಕು. ಅವನಿಗೆ ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಇರಬೇಕು. ಸ್ವಾತಂತ್ರ್ಯ ಅಂದರೆ ಹೇಗೆ? ಫಿನಾನ್ಷಿಯಲಿ ಸ್ವಾತಂತ್ರ್ಯ ಇಂಥದ್ದು ದೊರಕಬೇಕು, ಸಮಾನತೆ ಇರಬೇಕು, ಗಂಡು ಹೆಣ್ಣು ಮೇಲೆ ಕೆಳಗೆ ಇಂಥದ್ದೆಲ್ಲ ಇರುವ ಪೌರ ಹಕ್ಕಿನ ರಕ್ಷಣೆ ಆಗಬೇಕು. ಅವನಿಗೆ ಪೌರ ಹಕ್ಕಿನ ಮತದಾನದ ಹಕ್ಕು ಇಂಥದ್ದನ್ನೆಲ್ಲ ರಕ್ಷಣೆ ಆಗಬೇಕು. ಇಲ್ಲಿ ಪ್ರತಿಯೊಬ್ಬನ ವಿಚಾರ ಮಂಡಿಸಲು ಅಥವಾ ಸಲಹೆ ನೀಡಲು ಅವಕಾಶ. ಜಾಸ್ತಿ ಡೆಪಾಸಿಟ್ ಅವನಿಗೆ ಮಾತಾಡಲಿಕ್ಕಿದೆ, ಕಡಿಮೆ ಡೆಪಾಸಿಟ್ ಅವನಿಗೆ ಇಲ್ಲ, ಇಂಥದ್ದೆಲ್ಲ ಹೇಳಬಾರ್ದು. ಯಾಕಂದರೆ ಅಲ್ಲಿ ಪೌರ ಹಕ್ಕಿನ ರಕ್ಷಣೆ ಆಗಲ್ಲ. ಸೊ ಈಗ ಒಂದು ಗೊತ್ತಾಯ್ತಲ್ಲ, ಒಂದು ಪೌರ ಹಕ್ಕಿನ ರಕ್ಷಣೆ ಆಗಬೇಕು, ಪ್ರತಿಯೊಬ್ಬರಿಗೂ ವಿಚಾರ ಮಂಡಿಸಲು ಸಲಹೆ ನೀಡಲು ಅವಕಾಶ ಕೊಡಲೇಬೇಕು. ಮತ್ತು ಏನೇ ಒಂದು ನಿರ್ಣಯ ತಗೊಂಡ್ರು ಅದನ್ನು ಬಹುಮತಗಳ ಮೇಲೆ ಆಯ್ಕೆ ಮಾಡಬೇಕು. ಯಾರೋ ಒಬ್ರು ಹೇಳಿದ್ರು, ಅದನ್ನ GB ಮೀಟಿಂಗಲ್ಲಿಟ್ಟರು, ಸೈನ್ ಹಾಕಿ ಕೊಟ್ಟರು, ಅದನ್ನು ನಿರ್ಣಯ ತಗೊಂಡ್ರು. ನೋ, ಇದು ವರ್ಕೌಟ್ ಆಗಲ್ಲ. ಪ್ರತಿಯೊಬ್ಬರು ಏನೇ ಒಂದು ನಿರ್ಣಯ ಬಂದರೂ ಅದನ್ನು ಮತಕ್ಕೆ ಹಾಕಬೇಕು. ಮತಕ್ಕೆ ಹಾಕಿ ಅದು ಓಕೆ ಆದರೆ ಮಾತ್ರ ಅದನ್ನು ನೀವು ನಿರ್ಣಯವಾಗಿ ತೆಗೆದುಕೊಳ್ಬೇಕು. ಆಮೇಲೆ ಇಲ್ಲಿ ಎಲ್ಲರೂ ಸಮಾನರು ಎಂಬ ಆಶಯವನ್ನು ಕೊಡಲೇಬೇಕಾಗತ್ತೆ. ಇಲ್ಲಿ ಪ್ರಜಾಸತ್ತಾತ್ಮಕ ಒಂದು ಸಂಘದಲ್ಲಿ ಎಲ್ಲರೂ ಸಮಾನರು. ಈಗ ಮತದಾನದ ಹಕ್ಕಲ್ಲಾಗಲಿ ಅಥವಾ ಒಂದು ಸಂಘದಲ್ಲಿ ಹಣದ ಅಂತಸ್ತಿನ ವಿಧದಲ್ಲಿ ಅದರಲ್ಲಿ ಯಾವುದ್ರಲ್ಲೂ ಅವನ್ನ ಏನು ಮಾಡುವಂತಿಲ್ಲ, ಕೀಳರಿಮೆ ಮಾಡುವಂತಿಲ್ಲ, ಅಥವಾ ಅವನ ಇದಕ್ಕೆ ಏನಕ್ಕೆ ಅವನ ವಿಚಾರ ಮಂಡಿಸಲು ತಡೆ ಒಡ್ಡುವಂತಿಲ್ಲ. ಮತ್ತು ಒಬ್ಬರಿಗೆ ಒಂದೇ ಮತ ಕೊಡಬೇಕು. ಅವರ ಷೇರಿಗೆ ಇಲ್ಲಿ ಬೆಲೆ ಇಲ್ಲ, ಅವನ ವ್ಯಕ್ತಿತ್ವಕ್ಕೆ ಬೆಲೆ. ಇದು ವೆರಿ ಇಂಪಾರ್ಟೆಂಟ್. ಒಬ್ಬರಿಗೆ ಒಂದೇ ಮತವನ್ನು ಸಹಕಾರ ಸಂಘದಲ್ಲಿ ಮಂಡಿಸಿದ್ಯಾರ? ED ಮೆಕ್ಲಗನ್ ಸಮಿತಿ. ಓಕೆನಾ? ಅದು ವೆರಿ ಇಂಪಾರ್ಟೆಂಟ್. ಒಬ್ಬರಿಗೆ ಒಂದೇ ಮತದ ಅವಕಾಶ ಸಹಕಾರಿ ಸಂಘದಲ್ಲಿ, ಅದನ್ನು ಫಸ್ಟಿಗೆ ಕೊಟ್ಟಂದು ED ಮೆಕ್ಲಗನ್. ಮತ್ತು ಸಹಕಾರಿ ಸಂಘದಲ್ಲಿ ಸ್ವಯಂ ಪ್ರೇರಿತ ಪಾಲ್ಗೊಳ್ಳುವಿಕೆ ಇರಬೇಕು. ಮತ್ತು ಅನ್ನು ಒತ್ತಾಯ ಮಾಡುವಂತಿಲ್ಲ. ಬಂಡವಾಳ ಹೂಡುವಿಕೆ ಮತ್ತು ಮಂಡಳಿ ಸದಸ್ಯರಿಂದಲೇ ನಿರ್ವಹಿಸಲ್ಪಡುತ್ತದೆ. ಇಲ್ಲಿ ಏನೇ ಇದ್ದರೂ ಈಗ ಒಂದು ಆಡಳಿತ ಈಗ ನಮ್ಮ ಸದಸ್ಯರು ನಮ್ಗೆ ಎಲ್ಲ ಕಡೆಯನ್ನು ಮೀಟ್ ಮಾಡೋದು, ಅದರಿಂದ ನಾವು ಆಯ್ಕೆ ಮಾಡಿ ಆಡಳಿತ ಮಂಡಳಿಯನ್ನು ರಚಿಸಿದ್ದೇವೆ ಒಬ್ಬ ಸದಸ್ಯರು. ಅವರಿಂದನೇ ಈ ಸಂಸ್ಥೆಯೇ ನಡಿಬೇಕೆಂಬುವ ಆಶಯ ಇದರಲ್ಲಿ ನಡೆಯುತ್ತದೆ. ಆಮೇಲೆ ಸದಸ್ಯರು ಆಗಿಂದಾಗಲೇ ನಿರ್ಣಯ ತೆಗೆದುಕೊಳ್ಳಲು ಲಭ್ಯವಿರುವುದಿಲ್ಲ. ಆದ್ದರಿಂದ ನಾವು ಏನು ಮಾಡ್ತೇವೆ? ಕಾಯ್ದೆ, ನಿಯಮ, ಉಪನಿಯಮಗಳ ಅನುಸಾರ ಸದಸ್ಯರ ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಿರ್ತೇವೆ. ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡೋ ಉದ್ದೇಶ ಏನು? ಒಂದು ಸಂಸ್ಥೆಯ ಬೆಳವಣಿಗೆಗೆ ಪ್ರತಿ ಸಮಯದಲ್ಲೂ ಸದಸ್ಯರು ಸೇರಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ಒಂದು ಆಡಳಿತ ಮಂಡಳಿಯನ್ನು ಮಾಡಿ ಅದರಲ್ಲಿ ಏನೋ ಒಂದು ಡಿಸಿಷನ್ ತಗೊಂಡು ಆ ಡಿಸಿಷನ್ನ ಮತಕ್ಕೆ ಹಾಕಿ ಆ ಮತದ ನಿರ್ಣಯದ ಮೂಲಕ ನಾವು ಡಿಸಿಷನ್ನ ತಗೊಳ್ತೇವೆ. ಓಕೆನಾ? ಆಮೇಲೆ ಆಡಳಿತ ಮಂಡಳಿಗೂ ಎಲ್ಲ ಇದು ಮಾಡೋಕ್ಕಾಗತ್ತಾ? ಇಲ್ಲ. ಅದಕ್ಕಾಗಿ ಆಡಳಿತ ಮಂಡಳಿ ಏನು ಮಾಡ್ತಾರೆ? ಸಿಬ್ಬಂದಿಯನ್ನು ನೇಮಕ ಮಾಡಿ ಅವರ ಮೂಲಕ ವ್ಯವಹಾರ ನಡೆಸ್ತಾರೆ. ಮತ್ತು ಈ ಆಡಳಿತ ಮಂಡಳಿ ಏನು ಇದೇ ಅಲ್ಟಿಮೇಟ್ ಆಗಿರ್ತಾರೆ. ಇವ್ರಿಗೆ ಯಾರೊಬ್ಬ ಎಂಪ್ಲಾಯಿಗಳು ನಿರ್ಲಕ್ಷ್ಯ ತೋರದ ಕೆಲಸದಲ್ಲಿ ಇದು ಮಾಡ್ದಂದರೆ ಪರಮಾಧಿಕಾರ ನಿರ್ಲಕ್ಷ್ಯ ವಹಿಸಿದರೆ ಅವರನ್ನು ಕೆಳಗಿಳಿಸುವ ಅಧಿಕಾರ ಸದಸ್ಯರಿಗಿದೆ. ಎಂಪ್ಲಾಯಿಗಳನ್ನು ಕೆಳಗಿಳಿಸುವ ಅಧಿಕಾರ ಯಾರಿಗಿದೆ? ಆಡಳಿತ ಮಂಡಳಿಗಿದೆ. ಆಡಳಿತ ಮಂಡಳಿಯನ್ನು ಕೆಳಗಿಳಿಸುವ ಅಧಿಕಾರ ಯಾರಿಗಿದೆ? ಪರಮಾಧಿಕಾರ ಸದಸ್ಯರಿಗಿದೆ. ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಇದು ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯ, ಎರಡು ಪ್ರಜಾಸತ್ತಾತ್ಮಕ ಸದಸ್ಯರ ಹತೋಟಿ. ಗೊತ್ತಾಯ್ತಲ್ಲ? ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸದಸ್ಯರ ಸ್ವಾತಂತ್ರ್ಯ ಸಂಬಂಧ, ಅದಕ್ಕೆ ಒಬ್ಬರಿಗೆ ಒಂದೇ ಮತ, ಇದು ವೆರಿ ಇಂಪಾರ್ಟೆಂಟ್. ಮತ್ತು ಪ್ರತಿಯೊಬ್ಬರಿಗೂ ಅವ್ರ ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ನಾವು ಪ್ರತಿ ಸಲ ಇರಲಿಕ್ಕಾಗೋದಿಲ್ಲ. ಅದರಿಂದ ಆಡಳಿತ ಮಂಡಳಿ ಇದ್ರ ಮೇಲೆಗೆ ನಿರ್ಣಯನ ಮತಕ್ಕೆ ಹಾಕ್ತೇವೆ. ಅದು ಸೆಲೆಕ್ಟ್ ಆದರೆ ಮಾತ್ರ ತಗೋತೇವೆ. ಮತ್ತು ಸದಸ್ಯರಿಗೆ ಪರಮಾಧಿಕಾರ ಇರ್ತದೆ. ಆಡಳಿತ ಮಂಡಳಿ ಎಲ್ಲರೂ ಇದು ಮಾಡಿದ್ರೆ ಅವ್ರನ್ನ ತೆಗೆದು ಹಾಕುವ ಅಧಿಕಾರ ಯಾರಿಗಿರ್ತದೆ?
ಇವರಿಗೆ ಇರ್ತದೆ, ಸದಸ್ಯರಿಗೆ ಇರುತ್ತದೆ. ಇದು 2 ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ ಆಯಿತು. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿಯಲ್ಲಿ ಇನ್ನೂ ಕೆಲವು ಟಾಪಿಕ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಸಂಘದ ನಿಜವಾದ ಮಾಲೀಕರು ಯಾರಾಗಿರ್ತದೆ? ಸರ್ವ ಸದಸ್ಯರು ಆಗಿರ್ತದೆ. ಸಾಮಾನ್ಯ ಸಭೆ ಯಾವಾಗ ನಡೆದು? ಸೆಪ್ಟೆಂಬರ್ 25 ಒಳಗಾಗಿ ನಡೆಸಬೇಕು ಪ್ರತಿ ವರ್ಷ. ಸೆಪ್ಟೆಂಬರ್ 25, 24 ಅದು ಇದಿದೆ. ಸೆಪ್ಟೆಂಬರ್ 25 ಒಳಗಾಗಿ ನಡೆಸಬೇಕು. ಆಮೇಲೆ ಮತ್ತೇನು? ಈ ಆಡಳಿತ ಮಂಡಳಿಯನ್ನು ನೋಡಿಕೊಳ್ಳುವುದು ಮತ್ತು ಅಧಿಕಾರ ವಿಕೇಂದ್ರಿಸಿ ಆಡಳಿತ ಮಂಡಳಿಯನ್ನು ನಡೆಸುವುದು ಪ್ರಜಾಪ್ರಭುತ್ವ ಸದಸ್ಯ ಹತೋಟಿ ಎಂದು ಕರೆಯಲಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. 2ನೇದು ನೋಡಿ, ಡೆಫಿನೇಷನ್ ಏನಾಗುತ್ತೆ? ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ ಅಂದರೆ ಏನು? ಆಡಳಿತ ಮಂಡಳಿಯನ್ನು ನೋಡಿಕೊಳ್ಳುವುದು ಮತ್ತು ಅಧಿಕಾರವನ್ನು ವಿಕೇಂದ್ರಿಸಿ, ಸದಸ್ಯರ ಆಡಳಿತವನ್ನು ಆಡಳಿತ ಮಂಡಳಿ ಕೊಟ್ಟಿದ್ದೀವಿ. ಆಡಳಿತ ಮಂಡಳಿ ಇದನ್ನು ಯಾರಿಗೆ ಕೊಟ್ಟಿದ್ದೀವಿ? ಎಂಪ್ಲಾಯಿಗಳು ಕೊಟ್ಟಿದ್ದೀವಿ. ಎಂಪ್ಲಾಯಿಗಿಂತ ಮುಂಚೆ CEO ಬರ್ತಾರೆ, ಅದರಿಂದ ಎಂಪ್ಲಾಯಿ. ಈಗ ಇದನ್ನು ವಿಕೇಂದ್ರೀಕರಿಸಿ ಮಂಡಳಿಯನ್ನು ನಡೆಸುವುದನ್ನು ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಸದಸ್ಯ ಹತೋಟಿ ಎಂದು ಕರೆಯಲಾಗುತ್ತದೆ. ಓಕೆನಾ? 2 ಆಯ್ತು. ಈಗ 3ನೇದು ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು. ಸಂಘ ಅಂದರೆ ಅದು ನಡೆಯುವುದೇ ಸದಸ್ಯರಿಂದ. ಆದ್ದರಿಂದ ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರು ಪಾಲ್ಗೊಳ್ಳುವುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಓಕೆನಾ? ಇಲ್ಲಿ ಸದಸ್ಯನ ಹಿತರಕ್ಷಣೆ ಅಂತಿಮ ಗುರಿಯಾಗಿರ್ತದೆ. ಸಂಘ ನಡೆಯುವುದೇ ಏನಕ್ಕೆ? ಸಂಘವನ್ನು ಸ್ಥಾಪಿಸುವುದಕ್ಕೆ ಸದಸ್ಯರ ಆರ್ಥಿಕ ಹಿತ ಕಾಪಾಡುವ ಉದ್ದೇಶದಿಂದ. ಆದ್ದರಿಂದ ಇಲ್ಲಿ ಸದಸ್ಯರ ಹಿತ ಕಾಪಾಡೇನೇ ಅಂತಿಮ ಗುರಿಯಾಗಿರುತ್ತದೆ. ಮತ್ತು ಸದಸ್ಯರ ಒಪ್ಪಿಗೆಯೊಂದಿಗೆ ಪ್ರತಿಯೊಂದು ವ್ಯವಹಾರ ನಡೆಯುತ್ತದೆ. ಸದಸ್ಯರಿಗೋಸ್ಕರ ಸದಸ್ಯರು ರಚಿಸಿಕೊಂಡಿರುವ ಸಂಘಟನೆಯಾದುದರಿಂದ ಆರ್ಥಿಕ ಚಟುವಟಿಕೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಂತಾಗಬೇಕು. ಅವ್ರು ಮಾಡ್ತಾರೆ, ನಾವು ಅಲ್ಲಿಗೆ ಹೋಗದಿದ್ರೆ ಅಗತ್ಯ ಇಲ್ಲ, ಅವ್ರು ನಡೀತದೆ, ಇಂಥದ್ದೆಲ್ಲ ಮಾಡಲಿಕ್ಕಿಲ್ಲ. ಯಾಕಂದರೆ ಹಣದ ಅವ್ಯವಹಾರಕ್ಕೆ ದಾರಿಯಾಗುತ್ತದೆ. ಓಕೆನಾ? ಇಲ್ಲಿ ಸದಸ್ಯರ ಹಿತರಕ್ಷಣೆ ಅಂತಿಮ ಗುರಿಯಾಗಿರ್ತದೆ. ಇದನ್ನು ಕರೆಕ್ಟಾಗಿ ನಡಿಬೇಕಾದ್ರೆ ನಾವು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಾಗಬೇಕಾಗುತ್ತದೆ. ಮತ್ತು ಷೇರು ಬಂಡವಾಳ ನಾವು ಹಾಕಿರ್ತೇವೆ. ಆದ್ದರಿಂದ ಇಲ್ಲಿ ಮಾಲೀಕರು ಯಾರಾಗಿರ್ತಾರೆ? ಸದಸ್ಯರೇ ಮಾಲೀಕರಾಗಿರುತ್ತಾರೆ. ಮತ್ತು ವ್ಯವಹಾರವನ್ನು ಅರಿತಿರಬೇಕು. ನಾವು ದುಡ್ಡು ಹಾಕಿದ್ರ ಮೇಲೆ ಅದಿದ್ದು ವ್ಯವಹಾರವನ್ನು ದುಡ್ಡು ಹಾಕಿ ಸುಮ್ಮನೆ ಬಂದು ಕೂರಕ್ಕಾಗತ್ತಾ? ಇಲ್ಲ. ದುಡ್ಡು ಹಾಕಿದ್ರ ಮೇಲೆ ವ್ಯವಹಾರವನ್ನು ಅರಿತಿರಬೇಕು ಮತ್ತು ಜವಾಬ್ದಾರಿಯಿಂದ ಸಭೆಯಲ್ಲಿ ಭಾಗವಹಿಸಲು. ಈಗ ದುಡ್ಡು ಹಾಕಿದೆ, ಈಗ ಒಂದು GB ಮೀಟಿಂಗ್ ಆಗುತ್ತೆ, ಹೋಗಿ ಕಾಫಿ ತಿಂಡಿ ತಿನ್ಕೊಂಡು ಮನೆಗೆ ಬರೋದಲ್ಲ. ನೀವು ಅಲ್ಲಿ ಶೇರ್ ಹಾಕಿದ್ದೀರಾ, ಅಲ್ಲಿ ಏನಾಗುತ್ತೆ ಅನ್ನೋದು ಗಮನಕ್ಕೆ ಬರಬೇಕು. ನಿಮಗೆ ಮತದಾನದ ಹಕ್ಕಿದೆ, ನಿಮ್ಮ ಕ್ವಶನ್ ಕೇಳೋ ಹಕ್ಕಿದೆ. ಆದ್ದರಿಂದ ಸೀದಾ ಹೋಗಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಅದನ್ನು ಪರಿವರ್ತಿಸಿಕೊಳ್ಳುವುದು ನಿಮ್ಮ ಹಕ್ಕಾಗಿರುತ್ತದೆ. ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು. ನಾನೀಗ ಮುಂದಿನ ದಿನಗಳಲ್ಲಿ ಈಗ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1959 ನಿಯಮ 60 ಇದ್ರದ್ದು ಡೀಪಾಗಿ ಒಂದಿನ ಕ್ಲಾಸ್ ಮಾಡ್ತೀನಿ. ಒಂದು ದಿನದಲ್ಲಿ ಆಗಲ್ಲ, ಎಪಿಸೋಡ್ ಮಾಡ್ತೀನಿ. ಅದರಲ್ಲಿ ಸದಸ್ಯರ ಹಕ್ಕುಗಳ ಬಗ್ಗೆನೇ ಇದೆ, ಅದು ಡೀಪಾಗಿ ಹೇಳ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗೂ ಮತ್ತು ಲಾಭ ಗಳಿಸಿದರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಲಾಭ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಲಾಭದ ಉದ್ದೇಶದಿಂದ ಸ್ಥಾಪಿತವಾದ್ದಲ್ಲ. ಇಲ್ಲಿ ಸೇವೆಯೇ ಅಂತಿಮ ಗುರಿಯಾಗಿರುತ್ತದೆ. ಲಾಭ ಬೇಡ ಅಂಥೇಳಿ ಸುಮ್ಮನೆ ಕೂರಕ್ಕಾಗತ್ತಾ? ಇಲ್ಲ. ಸಂಘ ನಡಿಬೇಕು, ನಿಮ್ಮ ಶೇರ್ ಇದೆ, ಇನ್ನೊಬ್ರಿಗೆ ಸಹಾಯ ಆಗಬೇಕು, ನಷ್ಟ ಆಗಲಿ ಅಂತ ನೋಡ್ಕೊಳ್ಳೋದಲ್ಲ, ಅದರ ಬೆಳವಣಿಗೆಗಾಗಿ ನೀವು ಶ್ರಮಿಸಬೇಕು. ಇದು ಸಂಘದ ಸೇವೆಯೇ ಅಂತಿಮ ಗುರಿಯಾಗಿರಬೇಕು. ಮತ್ತು ಆರ್ಥಿಕ ಶಿಸ್ತನ್ನು ನಾವು ಕಲಿಬೇಕು, ಅಂದರೆ ಸದಸ್ಯರು ಕಲಿಬೇಕು. ಮತ್ತು ನಮ್ಮ ಒಡನಾಡಿಗಳು ಅದನ್ನ ಕಲಿಯಬೇಕು ಮತ್ತು ಕಲಿಸಲು ನೆರವಾಗಬೇಕು. ಈಗ ಏನು ಆರ್ಥಿಕ ಶಿಸ್ತಂದ್ರೆ ಏನು? ಆರ್ಥಿಕ ಶಿಸ್ತನ್ನು ನಾವು ಕಲಿಬೇಕು. ಮತ್ತು ನಮ್ಮ ಸಂಗಡಿಗರಿಗೆ ನಾವು ತಿಳಿಸ್ಬೇಕಂದ್ರೆ ಸಂಘದ ಪ್ರತಿಯೊಂದು ವ್ಯವಹಾರದ ಮೇಲೆ ನಾವು ಕಣ್ಣಿಡುವಂಥದ್ದು ಅವಶ್ಯಕವಾಗಿರ್ತದೆ. ಆದ್ದರಿಂದ ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು ಹೀಗಿರುತ್ತೆ, ಇದನ್ನು ನೀವು ನೋಡಿಕೊಳ್ಳಿ ಅಂಥೇಳಿ ತಿಳಿಯುವುದು ಕೂಡ ನಾವು ಇನ್ನೊಬ್ಬರಿಗೂ ಹೇಳಿಕೊಡುವಂಥದ್ದು ಕೂಡ ಅತಿ ಅಗತ್ಯ ಆಗಿರುತ್ತದೆ. ಹಾಗಾಗಿ ಆರ್ಥಿಕ ಚಟುವಟಿಕೆಯ ಸದಸ್ಯ ಪಾಲು ಇದರಲ್ಲಿ ಕೂಡ ಸದಸ್ಯರು
ಏನು ಮಾಡಬೇಕು, ಆ ಯಾವುದೇ ಒಂದು ಇದಿಲ್ಲದೆ ಭಾಗವಹಿಸಬೇಕು. ಅಂದರೆ ಅಲ್ಲಿರುವ ಜವಾಬ್ದಾರಿಗಳನ್ನು ನಾವು ಅರ್ತಿರಬೇಕು. ಯಾಕಂದರೆ ಅಲ್ಲಿ ನಮ್ಮ ಶೇರ್ ಇದೆ, ಅದು ಅವ್ಯವಹಾರ ಆಗದಂತೆ ಇದು ಎಲ್ಲ ಅಲ್ಲಿ ವಿಕೇಂದ್ರೀಕರಣ ಆಗಿದೆಯಲ್ಲ, ಪ್ರತಿಯೊಂದು ಹಂತದಲ್ಲೂ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಗಮನಿಸುವುದು ಕೂಡ ಸದಸ್ಯರ ಒಂದು ಏನಾಗಿರುತ್ತದೆ ಅಂದರೆ ಜವಾಬ್ದಾರಿ ಆಗಿರುತ್ತದೆ. ಮತ್ತು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಏನು ಸ್ವಾಯತ್ತತೆ? ಒಂದು ಸಂಘ ಸ್ವಾಯತ್ತತೆ ಇರಬೇಕು. ಅದಕ್ಕೆ ಸ್ವಾಯತ್ತತೆ ಇದ್ದರೆ ಇದು ಸ್ವಾಯತ್ತತೆ ಯಾವಾಗ ಬರುತ್ತೆ? ಸಂಘ ಆರ್ಥಿಕವಾಗಿ ಸ್ವಾತಂತ್ರ್ಯ ಆಗಬೇಕು. ಹೇಗೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಆಗಬೇಕು? ಇನ್ನೊಂದು ಸಂಘವನ್ನು ಅಥವಾ ಇನ್ನೊಬ್ಬರನ್ನು ಆಶ್ರಯಿಸಬಾರದು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ. ಹೇಗೆ ಅಂದರೆ, ಒಂದು ಸದಸ್ಯರ ಬೇಡಿಕೆಯನ್ನು ಪೂರೈಸಲು ಏನಾಗಿರಬೇಕು? ಸ್ವಾವಲಂಬಿ ಆಗಿರಬೇಕು. ಅಂದರೆ ಇನ್ನೊಬ್ಬರು ನಮ್ಮ ಸಂಘದಲ್ಲಿ ಅಥವಾ ನಮ್ಮ ಈ ಯೋಜನೆಯಲ್ಲಿ ಕೈ ಆಡಿಸುವಂತಿರಬಾರದು. ಆರ್ಥಿಕ ಸ್ವಾವಲಂಬಿಯಾದರೆ ಮಾತ್ರ ಸದಸ್ಯರ ನಿರೀಕ್ಷೆ ತಲುಪಲು ಸಾಧ್ಯ. ನಿರೀಕ್ಷೆ ಅಂದರೆ ಏನು? ಫಸ್ಟ್ ಒಂದು ಸದೃಢ ಆಗಿ ನಿಂತ್ಕೊಂಡಿದ್ರೆ ಮುಂದೆ ಒಳ್ಳೊಳ್ಳೆ ಯೋಜನೆಗಳನ್ನು ನಾವು ಹಾಕ್ಕೊಳ್ಬೋದು. ನಾವೇ ನಿಲ್ಗಾಡಲಿಕ್ಕೆ ಹೆಣಗಾಡಿದ್ರೆ ಹೊಸ ಯೋಜನೆಗಳನ್ನು ಎಲ್ಲಿಂದ ತರೋದು? ಆದ್ದರಿಂದ ಫಸ್ಟು ಆರ್ಥಿಕವಾಗಿ ಸದೃಢವಾಗುವಂತೆ ನೋಡಿಕೊಳ್ಳಬೇಕು. ಮತ್ತು ತನ್ನ ವ್ಯವಹಾರಕ್ಕೆ ಬೇಕಾಗುವ ಹಣವನ್ನು ತಾನೇ ಮಾಡಿಕೊಳ್ಬೇಕು. ಅಂದರೆ ಇನ್ನೊಂದು ಸಂಘವನ್ನು, ಇನ್ನೊಂದು ಇದು ಸಂಸ್ಥೆಯನ್ನು ಅವಲಂಬಿಸಿರಬಾರ್ದು. ಈಗ ಒಂದು ಜಾಗ ಇದೆಯಾ, ಅಲ್ಲಿ ಕಮರ್ಷಿಯಲ್ ಮಾಡಬೇಕು. ಕೃಷಿ ಭೂಮಿ, ಯೋಗ್ಯ ಭೂಮಿ ಇದೆಯಾ, ಕೃಷಿ ಮಾಡಬೇಕಂದ್ರೆ ತನ್ನ ಬಂಡವಾಳವನ್ನು, ತನ್ನ ಒಂದು ಬೇರೆ ಖರ್ಚುಗಳನ್ನೆಲ್ಲ ಕಡಿಮೆ ಮಾಡಿ ಈ ಸಾಲವನ್ನು ಹೊಂದಿಸುವುದಕ್ಕಾಗಿ ತನ್ನ ಬಂಡವಾಳನ್ನೇ ರೂಪಿಸಿಕೊಳ್ಳುವುದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಸ್ವಾವಲಂಬಿಯಾದಾಗ ಮಾತ್ರ ಬಾಹ್ಯ ಹಸ್ತಕ್ಷೇಪ ತಲುಪುತ್ತದೆ, ಯೋಜನೆ ಸಾಧ್ಯವಾಗುತ್ತೆ ಮತ್ತು ಸ್ವತಂತ್ರ ನಿರ್ವಹಣೆ ಸಾಧ್ಯ. ಈಗ ಇನ್ನೊಬ್ಬರು ಕೊಟ್ಟರು ಏನಾದರೂ ನಮ್ಮ ಸಹಾಯ ಮಾಡಿದ್ರು ಅಂದ್ಕೊಳ್ಳಿ, ಹಾಗಾಗಿ ಎಲ್ಲ ಹಸ್ತಕ್ಷೇಪ ಇರುತ್ತೆ. ಅದನ್ನು ತಪ್ಪಿಸಬೇಕಾದ್ರೆ ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು, ಸ್ವತಂತ್ರ ಆಗಬೇಕು. ಆಮೇಲೆ ಏನಂದರೆ, ಈ ಎಲ್ಲ ಕಾರಣಗಳಿಂದ ಸಹಕಾರ ಸಂಘಗಳು ತಮ್ಮ ಮೌಲ್ಯ ಉಳಿಸಿಕೊಳ್ಳಬೇಕಾದರೆ ಈ ನಿಟ್ಟಿನಲ್ಲಿ ಏನು ಮಾಡಬೇಕು? ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಆಗಿರಬೇಕು. ಅಂದರೆ ಅವು ಇನ್ನೊಂದನ್ನು ಅವಲಂಬಿಸಿಕೊಳ್ಳಬಾರದು. ಮತ್ತು ಇದಕ್ಕೆ ಏನು ಮಾಡಬೇಕು? ಸದಸ್ಯರು ಈ ಸಂಸ್ಥೆ ನನ್ನದನ್ನಂತೆ ಭಾವಿಸಿ ವರ್ಕ್ ಮಾಡಬೇಕು. ಅವ್ರು ನೋಡ್ಕೋತಾರೆ, ಇವ್ರು ನೋಡ್ಕೋತಾರೆ, ಇದೆಲ್ಲ ಸಲ್ಲ. ನನ್ನ ಸಂಘ, ಅದಕ್ಕೆ ನಾನೇ ಜವಾಬ್ದಾರರು, ನನ್ನ ಶೇರ್ ಇದೆ, ನಾನೇ ಅದಕ್ಕೆ ಜವಾಬ್ದಾರನು, ಪ್ರತಿಯೊಂದು ವ್ಯವಹಾರಕ್ಕೆ ನಾನೇ ಜವಾಬ್ದಾರನು. ಅಥವಾ ಅವ್ಯವಹಾರ ಆದರೆ ಅದನ್ನು ನನ್ನ ಗಮನಕ್ಕೆ ಬಂದಿದೆಯಿಲ್ಲ ನೋಡಬೇಕು, ಆದರೆ ಅದನ್ನು ಗಮನಕ್ಕೆ ತರಬೇಕು ಇನ್ನೋದ್ರದ್ದು. ಇಂಥದ್ದೆಲ್ಲವನ್ನು ಸಹಕಾರ ಸಂಘಗಳ ಮಾಡಬೇಕು. ಇದು ಕೂಡ ಒಂದು ಸಹಕಾರ ತತ್ವವಾಗಿರ್ತದೆ. ಏನು? ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ. ಓಕೆನಾ? ಆಮೇಲೆ ಸಹಕಾರ ಶಿಕ್ಷಣ ತರಬೇತಿ ಪ್ರಚಾರ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನು? ಸಹಕಾರ ಶಿಕ್ಷಣ, ಪ್ರತಿಯೊಬ್ಬರು ಸದಸ್ಯ ಶಿಕ್ಷಣ ಕೊಡಬೇಕಾ? ಸದಸ್ಯನಿಗೆ ಶಿಕ್ಷಣ ಕೊಡಲೇಬೇಕು. ಅಂದರೆ ಅವನ ಸಹಕಾರದ ಬಗ್ಗೆ ಅರಿತಿರಬೇಕು, ವ್ಯವಹಾರಗಳ ಬಗ್ಗೆ ಅರಿತಿರಬೇಕು ಎಲ್ಲ. ಮತ್ತು ಅದು ಹೇಗೆ ನಡೀತದೆ, ಅದು ಕಾರ್ಯವ್ಯಾಪ್ತಿ ಅರಿಕೊಳ್ಬೇಕು ಅವನ. ಅದು ಧ್ಯೇಯ ಗೊತ್ತಿರಬೇಕು ಅವನಿಗೆ. ಇನ್ನೊಬ್ಬರು ಸೇವೆ ಗುರಿ ಅನ್ನೋದು ಗೊತ್ತಿರಬೇಕು. ಇಲ್ಲಿ ನಂಗೆ ಲಾಭ ಎಲ್ಲಿದೆ ಅಂತ ಕೇಳುವಂತಿರಬಾರ್ದು, ಇನ್ನೊಬ್ಬರ ಸೇವೆಯ ಬಗ್ಗೆ ಅರಿತಿರಬೇಕು. ತರಬೇತಿ, ಯಾರಿಗೆ ತರಬೇತಿ ಕೊಡಬೇಕು? ಸದಸ್ಯನಿಗೆ ಕೊಡಬೇಕು, ಆಡಳಿತ ಮಂಡಳಿಯವರಿಗೆ ಕೊಡಬೇಕು, ಎಂಪ್ಲಾಯಿಗಳಿಗೂ ತರಬೇತಿ ಕೊಡಬೇಕು. ಆಮೇಲೆ ಪ್ರಚಾರ, ಯಾರಿಗೆ ಪ್ರಚಾರ? ಸಹಕಾರ ಸಂಘಕ್ಕೆ. ಈಗ ಎಷ್ಟೋ ಜನಕ್ಕೆ ಸಹಕಾರಗಳ ಬಗ್ಗೆನೇ ಗೊತ್ತಿಲ್ಲ. ಸಹಕಾರ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅಂತಲೇ ಗೊತ್ತಿಲ್ಲ. ಸರ್ಕಾರ ಮತ್ತು ಸಹಕಾರಗಳ ನಡುವೆ ಡಿಫ್ರೆನ್ಸ್ ಇದೆ ಅಂತಲೇ ಗೊತ್ತಿಲ್ಲ. ಓಕೆನಾ? ಇಂಥದ್ದೆಲ್ಲ ಜನಗಳಿಗೆ ತಲುಪುವಂತಾಗಬೇಕು. ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ನಾನು ಯೂಟ್ಯೂಬ್ ಚಾನೆಲ್ ಮಾಡಿರೋ ಉದ್ದೇಶವೂ ಅದೇ, ಸಹಕಾರನ ಜನಕ್ಕೆ ತಿಳಿಸ್ಬೇಕು. ನಾವೀಗ 20ನೇ ಶತಮಾನದಲ್ಲಿದ್ದೀವಿ. ಸಹಕಾರದ ಬಗ್ಗೆ ಇನ್ನು ಜನಗಳಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಸಹಕಾರದ ಏನಂತ ಹೇಳ್ತೀವಿ, ಅದಕ್ಕೆ ಅಧಪತನ ಅಂತೀವಿ. ಓಕೆನಾ? ಆದ್ದರಿಂದ ಸಹಕಾರವನ್ನು ಜನರಿಗೆ ತಿಳಿಸುವಂತಾಗಬೇಕು. ಸಹಕಾರದ ಉನ್ನತ ಧ್ಯೇಯ, ಇದು ಮೌಲ್ಯಗಳನ್ನು, ಆರ್ಥಿಕ ಪದ್ಧತಿಯನ್ನು ಜನರಿಗೆ ತಿಳಿಸುವಂತಿರಬೇಕು. ಮತ್ತು ಮೌಲ್ಯವನ್ನು, ಕಾರ್ಯವಿಧಾನವನ್ನು, ಆಂದೋಲನಗಳನ್ನು ಜನರಿಗೆ ತಿಳಿಸೋ ಜವಾಬ್ದಾರಿಯಾಗಿದೆ. ಅಂದರೆ ಪ್ರಚಾರ. ಓಕೆನಾ? ಆಮೇಲೆ ಸ್ವಯಂ ಪ್ರೇರಿತವಾಗಿ ಜನರು ಸಹಕಾರ ಸಂಘಕ್ಕೆ ಬರುವಂತಾಗಬೇಕು. ಏನು ನನ್ನ ಸಹಕಾರ ಸಂಘ ಅನ್ನೋದ್ರ ಬಗ್ಗೆ ಜನರಿಗೆ ಅರಿವಿರಬೇಕು.
ಅದ್ರ ಬಗ್ಗೆ ಅವರು ಆಸಕ್ತರಾಗಬೇಕು, ಆ ಸಂಘಕ್ಕೆ ಅವರು ಬರುವಂಥರಾಗಬೇಕು. ಆಮೇಲೆ ಪ್ರಜ್ಞಾವಂತ ಸಹಕಾರಿ ಸಂಘಗಳನ್ನು ಆಂದೋಲನಕ್ಕೆ ಬರವು ಮಾಡಿಕೊಳ್ಳುವಂಥದ್ದು ಮತ್ತು ಪ್ರತಿಯೊಂದು ಸಹಕಾರ ಸಂಸ್ಥೆಯು ಸಹಕಾರ ಶಿಕ್ಷಣ, ತರಬೇತಿ ಮತ್ತು ಪ್ರಚಾರಕ್ಕೆ ಆದ್ಯತೆ ನೀಡುವಂಥದ್ದು ಅವಶ್ಯಕ. ಒಂದು ಸಂಸ್ಥೆ ಮಾಡಿದರೆ ಅಲ್ಲಿ ಸಹಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಓಕೆನಾ? ನಿವ್ವಳ ಲಾಭದಲ್ಲಿ 2% ನಾವು ಏನು ಮಾಡ್ತೀವಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಕ್ಕೆ ಕೊಡ್ತೀವಿ. ಯಾಕೆ? ಸಹಕಾರ ಶಿಕ್ಷಣ ನಿಧಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಶಿಕ್ಷಣ ನಿಧಿಯನ್ನು ಸಂಗ್ರಹಿಸುವ ಸಂಸ್ಥೆ ಯಾವುದು? ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ. ಎಷ್ಟು? ನಿವ್ವಳ ಲಾಭದಲ್ಲಿ 2%. ವೆರಿ ಇಂಪಾರ್ಟೆಂಟ್ ಅದು. ಆಮೇಲೆ ಇದನ್ನೇನು ಮಾಡ್ತಾರೆ, ಯಾವುದಂದರೆ ಅದೊಂದು ಇಂಪಾರ್ಟೆಂಟ್, ಸಹಕಾರ ಮಹಾಮಂಡಳ ಕಲೆಕ್ಟ್ ಮಾಡುವಂಥದ್ದು. ಕರ್ನಾಟಕದಲ್ಲಿ ಸಹಕಾರ ಶಿಕ್ಷಣ ಜವಾಬ್ದಾರಿಯನ್ನು ಹೊತ್ತಿರುವ ಸಂಸ್ಥೆ ಯಾವುದು? ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ. ಆ ಸಂಸ್ಥೆ ಹೆಸರೇನು? KICM, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್. ಆ ಕೋರ್ಸ್ ಹೆಸರೇನು? DCM, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್. ವೆರಿ ಇಂಪಾರ್ಟೆಂಟ್. ಸಹಕಾರ ಶಿಕ್ಷಣ ಜವಾಬ್ದಾರಿ ಪ್ರಚಾರ, ಇದ್ರಗಳ ಬಗ್ಗೆ ನೀವು ತುಂಬ ಸ್ವಲ್ಪ ಗಮನಿಸಬೇಕು. ಈ ಪ್ರಚಾರದ ಕಾರ್ಯವನ್ನು ಇನ್ನೊಂದು ಸಂಸ್ಥೆ ಮಾಡುತ್ತದೆ. ಯಾವ್ದು ಮಾಡ್ತದೆ? ಪ್ರತಿ ಜಿಲ್ಲೆಯಲ್ಲೂ ಒಂದು ಸಹಕಾರ ಯೂನಿಯನ್ ಅಂತ ಇರುತ್ತೆ. ಆ ಸಂಸ್ಥೆಗಳು ವ್ಯಾಪಕವಾಗಿ ಸಹಕಾರದ ಪ್ರಚಾರ ಕಾರ್ಯವನ್ನು ಮಾಡ್ತದೆ. ಅದು ಕೂಡ ನೀವು ತಿಳಿಯಬೇಕಾಗತ್ತೆ. ಆಮೇಲೆ ಈ ಸಹಕಾರ ಸಂಸ್ಥೆಗಳ ನಡುವಿನ ಪರಸ್ಪರ ಸಹಕಾರ. ಒಂದು ಸಹಕಾರ ಸಂಸ್ಥೆ ಯಶಸ್ವಿಯಾಗಬೇಕಾದರೆ ಏನಿರಬೇಕು? ಪರಸ್ಪರ ಸಹಕಾರ ಇರಬೇಕು. ಹೇಗೆ ಸಹಕಾರ? ಈಗ ನಿಮ್ಮ ಗ್ರಾಮ ಮಟ್ಟದಲ್ಲಿ ಏನಿರುತ್ತೆ? ಟ್ಯಾಕ್ಸ್ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ DCC ಬ್ಯಾಂಕ್ ಇರುತ್ತೆ. ರಾಜ್ಯ ಮಟ್ಟದಲ್ಲಿ ಏನಿರ್ತದೆ? ಅಪೆಕ್ಸ್ ಬ್ಯಾಂಕ್ ಇರುತ್ತೆ. ದೇಶ ಮಟ್ಟದಲ್ಲಿ ಯಾರಿರುತ್ತೆ? ಇದುಗಳಿರ್ತವೆ. ಯಾವುದು? ನಿಮ್ಮ ಮಹಾಮಂಡಳಗಳಿರ್ತವೆ ಅಥವಾ ಫೆಡರೇಷನ್ಗಳಿರ್ತವೆ. ಈಗ ಇವುಗಳ ನಡುವೆ ಇಂಟರ್ಲಿಂಕ್ ಬೇಕು. ಇಲ್ಲ ಅಂದರೆ ಅದೊಂದು ಗಾದೆ ಇದೆ ನೋಡಿ, ಎತ್ತಿ ಏರಿ ಹೇಳಿದ್ರೆ ಕೊಣ ನೀರಿಗೆ ಇಳಿಯುತ್ತಂದ್ರೆ ಆ ಥರ ಆಗುತ್ತೆ. ಹಾಗಾಗಬಾರ್ದು. ರಾಷ್ಟ್ರ ಮಟ್ಟದಲ್ಲಿ ಬರುವ ಎಲ್ಲ ಸಹಕಾರಿ ಯೋಜನೆಗಳು ಕಟ್ಟ ಕಡೆಯ ಜನ ಅಂದರೆ ಪ್ಯಾಕ್ಸ್ನಲ್ಲಿರುವವರಿಗೂ ತಲುಪಬೇಕಾಗತ್ತೆ. ಇದೇ ಇದರ ಆಶಯ. ಅಂದರೆ ಪ್ರತಿಯೊಬ್ಬರಿಗೂ ಸಹಕಾರ ತಲುಪಬೇಕು, ಪ್ರತಿಯೊಬ್ಬರಿಗೂ ಯೋಜನೆಗೆ ತಲುಪಬೇಕು. ಅದಕ್ಕೆ ಈಗ ಅಮಿತ್ ಶಾ ಅವರು ಮಾಡ್ತಿದ್ದಾರೆ, ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಇಂಟರ್ಲಿಂಕ್ ಮಾಡ್ತಿದ್ದಾರೆ, ಪ್ಯಾಕ್ಸ್ಗಳನ್ನು ಇಂಟರ್ಲಿಂಕ್ ಮಾಡ್ತಿದ್ದಾರೆ. ಈಗ ನೀವು DCC ಬ್ಯಾಂಕ್ಗಳಲ್ಲೆಲ್ಲ ನೀವು ಕೇಳಿರಬೇಕು, ಏಕತಂತ್ರಾಂಶ ಅಂದರೆ ಎಲ್ಲರಿಗೂ ಒಂದೇ ಸಾಫ್ಟ್ವೇರ್ ಮಾಡ್ತಾ ಇದ್ದಾರೆ. ಇನ್ನು ಅಪ್ಲಿಕೇಬಲ್ ಆಗುತ್ತೆ ಅದು. ಗುಡ್ ಮೂವ್ ಅದು ಆ್ಯಕ್ಚುಲಿ. ಅಂದರೆ ಹಗರಣ ಆಗಲ್ಲ, RBI ಅದನ್ನು ಮಾನಿಟರ್ ಮಾಡ್ತಿರುತ್ತೆ. ಇದೆಲ್ಲ ಅದರದ್ದು ಅಂದರೆ ಪರಸ್ಪರ ಸಹಕಾರದ ಒಂದು ಭಾಗ ಆಗಿರುತ್ತೆ. ಪ್ಯಾಕ್ಸ್ಗಳು ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಸಹಕಾರ ನಡುವೆ ಸಹಕಾರ ಅತ್ಯಗತ್ಯ. ಮತ್ತು ಒಂದೇ ಹಂತದ ಸಹಕಾರ ಸಂಘಗಳು ಪರಸ್ಪರ ಏಳಿಗೆಗಾಗಿ ಶ್ರಮಿಸಬೇಕು. ಈಗ ಪ್ಯಾಕ್ಸ್ಗಳಿದಾವೆ ಅಂದ್ಕೊಳ್ಳಿ, ಬೇರೆ ಬೇರೆ. ಈಗ ಮತ್ತೊಂದು ಕರ್ನಾಟಕ ಇದರಲ್ಲಿ ಬರ್ತಿದೆ, ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಪ್ಯಾಕ್ಸ್ ಆಗಬೇಕಂತೇಳಿ. ಬಟ್ ಈಗ ಹೋಲ್ಡ್ ತಂದಿದ್ದಾರೆ ಅದಕ್ಕೆ. ಅದು ಹಾಗೆ ಮತ್ತೊಂದು ಸಹಕಾರ ಸಂಘಗಳಿಗೆ ಏಳಿಗೆಗಾಗಿ ಆ ಹಂತದ ಇನ್ನೊಂದು ಸಂಸ್ಥೆ ಅದಕ್ಕೆ ಏನು ಮಾಡಬೇಕು? ಹೆಲ್ಪ್ ಮಾಡಬೇಕು. ಅದು ಕೂಡ ಹೇಳ್ತಾರೆ. ಮತ್ತೇನೆಂದರೆ ಪ್ರಾಥಮಿಕ, ಮಾಧ್ಯಮಿಕದ ರಾಷ್ಟ್ರಮಟ್ಟದಲ್ಲಿ ಬೆಳೆದು ಬಂದಾಗ ಮಾತ್ರ ಇದೇ ಥರದ್ದು ಈಗ ಪರಸ್ಪರ ಶ್ರಮಿಸುವ ಗುಣ ಇದೆಯಲ್ಲ, ಈ 4 ಹಂತದಲ್ಲಿ ಎಲ್ಲಂದರೆ ಪ್ಯಾಕ್ಸಲ್ಲಿ, DCCಯಲ್ಲಿ, ಅಪೆಕ್ಸಲ್ಲಿ, ರಾಷ್ಟ್ರದಲ್ಲಿ ಬಂದಾಗ ಸಹಕಾರದ ಬೆಳವಣಿಗೆ ಸಾಧ್ಯ ಅಂಥೇಳಿ ಈ ಸಹಕಾರ ಸಂಸ್ಥೆ ನಡುವೆ ಪರಸ್ಪರ ಸಹಕಾರ ಇದೆಯಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಸಾಮಾಜಿಕ ಕಳಕಳಿ ಸಹಕಾರಿಗಳಿಗೆ ಇದ್ದೇ ಇರಬೇಕು. ಯಾಕಂದರೆ ಸಹಕಾರ ಅಂದರೆ ಏನು ಉದ್ದೇಶ ಏನು? ಪರಸ್ಪರರ ಆರ್ಥಿಕ ಇದನ್ನು ಸುಧಾರಿಸಲಿಕ್ಕೆ ಅಥವಾ ಪರಸ್ಪರ ಸೇವೆಯ ಗುರಿಯೊಂದಿಗೆ ಬಂದಿರೋದು. ಸೇವೆ ಅಂದರೆ ಏನು? ಪರಸ್ಪರರ ಬಗ್ಗೆ ಕಾಳಜಿ, ಕಳವಳ. ಇದನ್ನೇ ಈ ಸಾಮಾಜಿಕ ಕಳಕಳಿಯಲ್ಲಿ ಹೇಳ್ತಾರೆ. ಒಂದು ಪ್ಯಾಕ್ಸ್ ಒಂದು ಗ್ರಾಮದಲ್ಲಿ ಉಂಟುಕೊಂಡು ಆ ಗ್ರಾಮದ ಇನ್ನೊಬ್ಬರಿಗೆ ಆಗಬೇಕು ಅಂದರೆ ಏನಾಗಬೇಕು? ಅದೇ ಒಂದು ಸಮಾಜದ ಅವಿಭಾಜ್ಯ ಅಂಗ ಆಗಿರ್ತದೆ. ಅವರ ಇನ್ನೊಂದು ಸಮಸ್ಯೆಗಳಿಗೆ ನಾವು ಆಗಬೇಕಾಗತ್ತೆ. ಈ ಎಲ್ಲ ಈ ಸಮಾಜದ ಜನರೇ ಸಂಘದ ಸದಸ್ಯರಾಗಿರುತ್ತಾರೆ. ಸದಸ್ಯರ ಆರ್ಥಿಕ, ನೈತಿಕ ವಿಷಯಗಳ ಬಗ್ಗೆ ಅಭಿವೃದ್ಧಿ ಹೊಂದಿರಬೇಕು. ಅವ್ರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ನೀವು ನೋಡಿರ್ಬೋದು, ಎಷ್ಟೋ ಬ್ಯಾಂಕ್ಸ್ಗಳಲ್ಲಿ ಏನು ಮಾಡ್ತಾರಂದರೆ ಈಗ ಈ ಕೃಷಿ ಉದ್ದೇಶಗಳಿಗೆ ಯಂತ್ರೋಪಕರಣ ಕೊಡುವಂಥದ್ದು, ಮತ್ತು
ಸ್ಮಶಾನಗಳಿಗೆ ಈ ಬೇರೆ ಬೇರೆ ಇದನ್ನು ಕೊಡುವಂಥದ್ದು, ಮತ್ತು ವೈದ್ಯಕೀಯ ಸೇವೆಗಳನ್ನು ಕೊಡುವಂಥದ್ದು, ಮತ್ತು ಬೇರೆ ಬೇರೆ ಈ ಕೆಲವು ಈ ಶೈತ್ಯಾಗಾರಕ್ಕೆ, ಡೆಡ್ ಬಾಡಿ ಶೈತ್ಯಾಗಾರಕ್ಕೆ ಒಂದು ಫ್ರೀ ಟೈಪ್ ಬರುತ್ತಲ್ಲ, ಅದನ್ನು ಕೊಡುವಂಥ, ಅದೆಲ್ಲ ಫ್ರೀ ಸರ್ವಿಸ್ ಕೊಡ್ತಾರೆ. ಸಾಮಾಜಿಕ ಕಳಕಳಿ ಅಂದರೆ ಅದೇ, ಅದ್ರಿಗಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಅವ್ರ ಬಂಡವಾಳನ ಕೊಡಿ ಅಂತ ಹೇಳಲ್ಲ, ಬಟ್ ಸಮಾಜಕ್ಕೆ ಆಗಬೇಕು ಅವರು, ಯಾಕಂದರೆ ಸಮಾಜದಿಂದನೇ ಅವರು ಬಂದಿರುವಂಥದ್ದು. ಇದನ್ನೇ ಸಾಮಾಜಿಕ ಕಳಕಳಿಯಲ್ಲಿ ಹೇಳಿದ್ದಾರೆ. ಮತ್ತು ಸಮಾಜದ ಸ್ಪಂದನೆ ವಹಿಸಬೇಕು. ಈಗ ನೋಡಿ, ಕೊರೋನಾ ಟೈಮಲ್ಲಿ ಅದಲ್ಲ, ಎಷ್ಟೋ ಸಹಕಾರ ಸಂಸ್ಥೆಗಳು ಏನೆಲ್ಲ ಮಾಡಿದ್ದಾವೆ ಜನಗಳಿಗೆ ಸೇವೆ, ಅಂದರೆ ದಿನಸಿ ಕೊಡುವಂಥದ್ದು ಅಥವಾ ಇಂಥದ್ದೆಲ್ಲ ಆಗಿದ್ದಾವೆ, ಗೊತ್ತಾಗಿಲ್ಲ ಅಷ್ಟೇ ಬಿಟ್ಟರೆ. ಬಟ್ ಆಯಾಯ ಗ್ರಾಮಕ್ಕೆ ಏನೋ ಒಂದು ಸೇವೆ ಮಾಡಿದ್ದಾರೆ. ಇದನ್ನೇ ಅವರು ಸಾಮಾಜಿಕ ಕಳಕಳಿಯಲ್ಲಿ ಹೇಳಿದ್ದಾರೆ. ಮತ್ತು ಜನರ ನಡುವೆ ಕೊಂಡಿಯಾಗಿ ಏನು ಮಾಡ್ತಾರೆ, ಜನರ ನಡುವೆ ಅವ್ರು ಏನು ಮಾಡ್ತಾರೆ ಅಂದರೆ ಕೊಂಡಿಯಾಗಿ, ಅಂದರೆ ಹೇಗೆ ಈ ಜನರುಗಳ ಸಮಸ್ಯೆಗಳನ್ನು ಪ್ಯಾಕ್ಗಳಲ್ಲೇ ಅದನ್ನು ಏನು ಮಾಡುತ್ತೆ, ಕಲೆಕ್ಟ್ ಮಾಡುತ್ತೆ. ನೀವು ನೋಡಿದರೆ ಈಗ ಬ್ಯಾಂಕಲ್ಲಿ ಸಾಲ ಕೊಡುವುದು 2 ಕಮಿಟಿ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಟೆಕ್ನಿಕಲ್ ಕಮಿಟಿ, ಸ್ಟೇಟ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಅಂತೇಳಿ. ಆವಾಗ ಏನೇ 1 ಎಕರೆಗೆ ಎಷ್ಟು ಸಾಲ ಕೊಡಬೇಕಂತೇಳಿ ಅದು ಇದು ಮಾಡುವ ಸಂಸ್ಥೆ. ಕ್ರಮಿಕ ಪತ್ತಿನ ತಕ್ತೆ ಅದೆಲ್ಲ ಕೇಳಿರ್ಬೇಕು ನೀವು. 1 ಎಕರೆಗೆ ಎಷ್ಟು ಸಾಲ ಕೊಡಬೇಕಂತ ಡಿಸೈಡ್ ಮಾಡೋದು ಯಾರು ಗೊತ್ತಾ? DCC ಬ್ಯಾಂಕ್. ಅದನ್ನು ಫಸ್ಟ್ ಸರ್ವೆ ಮಾಡೋರು ಯಾರು ಗೊತ್ತಾ? ಟ್ಯಾಕ್ಸ್ಗಳು. ಓಕೆನಾ? ಇದನ್ನೇ ಅಂದರೆ ನೀವು ನಿಮ್ಮ ಊರಿನ ಟ್ಯಾಕ್ಸ್ಗಳ ಸಮಸ್ಯೆ ಇದೆಯಲ್ಲ, ಟ್ಯಾಕ್ಸ್ಗಳು ಅದು ಕಲೆಕ್ಟ್ ಮಾಡಿರುವ ಡಾಟಾ ರಾಷ್ಟ್ರ ಮಟ್ಟದವರಿಗೆ ತಲುಪುತ್ತದೆ. ಇದೇ ಸಾಮಾಜಿಕ ಕಳಕಳಿ. ಟ್ಯಾಕ್ಸ್ಗಳು ಕರೆಕ್ಟ್ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಊರಿನ ಸಮಸ್ಯೆಗಳು ರಾಷ್ಟ್ರ ಮಟ್ಟಕ್ಕೆ ತಲುಪಲ್ಲ. ಇದೇ ಏನು ಸಾಮಾಜಿಕ ಕಳಕಳಿಯಲ್ಲಿ ಹೇಳಲಾಗಿದೆ. ಅದೇ ಜನರ ನಡುವೆ ಕೊಂಡಿಯಾಗಿ ಮತ್ತು ಕಾಲಕ್ಕೆ ಬದಲಾವಣೆಗೆ ಒಗ್ಗಿಕೊಳ್ಳುತ್ತಾ ಜನರ ಮತ್ತು ಸಮಾಜದ ಬೆಳವಣಿಗೆಗೆ ಶ್ರಮಿಸಬೇಕು. ಇದನ್ನೇ ಎಲ್ಲಿ ಹೇಳಲಾಗಿದೆ ಅಂದರೆ ಸಾಮಾಜಿಕ ಕಳಕಳಿಯಲ್ಲಿ ಹೇಳಲಾಗಿದೆ. ಓಕೆನಾ? ಇದು ವೆರಿ ಇಂಪಾರ್ಟೆಂಟ್. ಈಗ ಒಟ್ಟು 7 ಹೇಳಿದ್ದೀನಿ. ಯಾವುದೆಲ್ಲ ಅಂದರೆ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ, ಪ್ರಜಾಸತ್ತಾತ್ಮಕ ಸದಸ್ಯ ಹತೋಟಿ, ಆರ್ಥಿಕ ಚಟುವಟಿಕೆಯಲ್ಲಿ ಸದಸ್ಯರ ಪಾಲು, ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ, ಮತ್ತು ಇದು ಶಿಕ್ಷಣ ತರಬೇತಿ ಪ್ರಚಾರ, ಸಹಕಾರ ಸಂಘಗಳ ನಡುವೆ ಪರಸ್ಪರ ಸಹಕಾರ, ಸಹಕಾರ ಸಂಸ್ಥೆಗಳ ನಡುವೆ ಪರಸ್ಪರ ಸಹಕಾರ, ಸಾಮಾಜಿಕ ಕಳಕಳಿ. ಓಕೆನಾ? ಇದು ವೆರಿ ಇಂಪಾರ್ಟೆಂಟ್. ಸಹಕಾರ ತತ್ವಗಳು 7 ಹೇಳಿದ್ದೀನಿ ನಾನು. ಇದನ್ನು ದಯವಿಟ್ಟು ನೀವು ಇದನ್ನು ನೆನಪಿಟ್ಕೊಳ್ಳೇಬೇಕು, 7 ತತ್ವಗಳನ್ನು. ಸಹಕಾರ ಸಂಸ್ಥೆ ಉದ್ಯೋಗಿಯಾಗಿದ್ದರೆ ನೀವು ನಿಮ್ಮ ಸಂಸ್ಥೆಯ ಹೊರಗಡೆ ಅಥವಾ ಒಳಗಡೆ ಒಂದು ಬಂಟಿಂಗ್ಸು, ಒಂದು ಬ್ಯಾನರ್ ಮಾಡಿ ಈ 7 ಹಾಕಿ ಇಡಿ, ಬಂದವರಿಗೆಲ್ಲ ತಿಳಿಯುವಂತಾಗಲಿ. ಎಕ್ಸಾಮಿಗೆ ಆಗುತ್ತಿರೋರು ನೀವು ಓದ್ಕೊಳ್ಳಿ ದಯವಿಟ್ಟು. ಮತ್ತು ಆ್ಯಸ್ ಯೂಶ್ವಲ್ ಭವಿಷ್ಯಕ್ಕೆ ಸಹಕಾರ ಒಂದೇ ಮಾರ್ಗ. ನಾನು ಮೊದಲಿಂದ ಹೇಳ್ತಾ ಇದ್ದೆ, ಸಹಕಾರಂ ಗೆಲ್ಗೆ, ಸಹಕಾರಂ ಬಾಳ್ಗೆ. ದಯವಿಟ್ಟು ಸಹಕಾರಿ ಮಿತ್ರರೇ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಮಾಡುವ ಎಲ್ಲ ಕ್ಲಾಸ್ಗಳು ನಿಮಗೆ ಸಿಗುವಂತಾಗಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.